ಓಂ ನಮಃ ಶಿವಾಯ. ಶ್ರೀ ಶಿವಪಂಚಾಕ್ಷರ ನಕ್ಷತ್ರಮಾಲಾ ಸ್ತೋತ್ರ ಅರ್ಥಚಿಂತನೆ ಭಾಗ 6 ಶ್ಲೋಕ 6. ಬ್ರಹ್ಮಮಸ್ತಕಾವಲಿ ನಿಬದ್ಧತೆ ನಮಃ ಶಿವಾಯ, ಜಿಹ್ಮಗೇಂದ್ರ ಕುಂಡಲ ಪ್ರಸಿದ್ಧತೆ ನಮಃ ಶಿವಾಯ, ಬ್ರಹ್ಮಣೇ ಪ್ರಣೀತ ವೇದ ಪದ್ಧತೆ ನಮಃ ಶಿವಾಯ, ಜಿಹ್ಮಕಾಲ ದೇಹದತ್ತ ಪದ್ಧತೆ ನಮಃ ಶಿವಾಯ. ಹೇ ಪರಮೇಶ್ವರ, ನಿನ್ನ ಲೀಲೆಗಳನ್ನು ಎಷ್ಟಂತ ಕೊಂಡಾಡಿದರೂ ಸಾಲದು. ಅಂತಹ ಲೀಲೆಗಳು ನಿನ್ನದು ಎನ್ನುವಂಥದ್ದನ್ನು ಈ ಶ್ಲೋಕದಲ್ಲಿ ನಾವು ನೋಡ್ತಾ ಇದ್ದೀವಿ. ಮೊದಲು ಶಬ್ದಶಃ ಅರ್ಥವನ್ನು ನೋಡೋದಾದರೆ, ಬ್ರಹ್ಮ ಮಸ್ತಕ ಆವಲಿ ನಿಬದ್ಧತೆ. ಬ್ರಹ್ಮ ಅಂತಂದರೆ ಚತುರ್ಮುಖ ಬ್ರಹ್ಮ ಅಂತ ಅರ್ಥ. ಸೃಷ್ಟಿಯನ್ನು ಮಾಡಿದಂತಹ ಬ್ರಹ್ಮ, ವಸ್ತುತಃ ಶಬ್ದ ಉಚ್ಚಾರ ಬ್ರಹ್ಮ ಅಂತ ಆಗಬೇಕು. ಆದರೆ ಉಚ್ಚಾರಣ ಸೌಲಭ್ಯಕ್ಕಾಗಿ ಅದನ್ನು ನಾವು ಬ್ರಹ್ಮ ಬ್ರಹ್ಮ ಅಂತ ಕೂಡ ಹೇಳ್ತೀವಿ. ಅಂತಹ ಬ್ರಹ್ಮ ಅರ್ಥಾತ್ ಚತುರ್ಮುಖ ಬ್ರಹ್ಮ ಒಂದು ಬಾರಿ ಅಹಂಕಾರಕ್ಕೆ ಒಳಗಾಗ್ತಾರೆ. ಜಗತ್ತನ್ನು ಸೃಷ್ಟಿ ಮಾಡುವವನೇ ನಾನು ಅನ್ನುವಂಥ ಅಹಂಕಾರ ಅವರಲ್ಲಿ ಪ್ರವೇಶ ಆದಾಗ ದೇವತೆಗಳಿಗೆ ಅವರು ತೊಂದರೆ ಕೊಟ್ಟರು ಅಂತ ಪುರಾಣ ಹೇಳುತ್ತೆ. ಪುರಾಣದ ಕಥೆಗಳು 3 ಅರ್ಥವನ್ನು ಕೊಡ್ತವೆ. ಸಾಮಾನ್ಯವಾದಂಥ ಅರ್ಥ ಲೌಕಿಕವಾಗಿ ನಾವು ಹೀಗೆ ತಿಳ್ಕೊಳ್ತೀವಿ, ಆದರೆ ಇದರ ಹಿಂದೆ ತಾತ್ವಿಕವಾದಂಥ ಅರ್ಥ ಇರುತ್ತೆ. ಈಗ ಶಬ್ದಶಃ ಅರ್ಥವನ್ನು ನೋಡುವಾಗ ಆ ಚತುರ್ಮುಖ ಬ್ರಹ್ಮದೇವರ ತಲೆಯನ್ನು, ಮಸ್ತಕ ಅಂತಂದರೆ ತಲೆ ಅಂತ ಅರ್ಥ, ಆವಲಿ ಅಂತಂದರೆ ಸಾಲು. ಬ್ರಹ್ಮದೇವರ ತಲೆಯನ್ನು, ತಲೆಗಳ ಸಾಲನ್ನು ನಿಬದ್ಧತೆ ತನ್ನ ಕೈಯಲ್ಲಿ ಹಿಡಿದವನು ಶಿವಪರಮಾತ್ಮ. ಬ್ರಹ್ಮದೇವರ ತಲೆಯನ್ನು ಯಾಕೆ ಶಿವಪರಮಾತ್ಮ ಕೈಯಲ್ಲಿ ಹಿಡಿದಿದ್ದಾನೆ ಅಂತ ಹೇಳಿದ್ರೆ, ಪುರಾಣ ಅದಕ್ಕೆ ಒಂದು ಕಥೆಯನ್ನು ಹೇಳುತ್ತೆ. ಸೃಷ್ಟಿಕರ್ತರಾದಂತಹ ಬ್ರಹ್ಮದೇವರಿಗೆ ಅಹಂಕಾರ ಪ್ರವೇಶ ಆಯಿತು. ದೇವತೆಗಳೆಲ್ಲ ಬಂದು ಈಶ್ವರನಲ್ಲಿ ಪ್ರಾರ್ಥನೆ ಮಾಡಿಕೊಂಡ್ರು, ಅಹಂಕಾರವನ್ನು ಕಡಿಮೆ ಮಾಡು ಬ್ರಹ್ಮದೇವರಲ್ಲಿ ಅಂತ. ಸಮಯಕ್ಕಾಗಿ ಕಾಯ್ತಾ ಇದ್ದಂತಹ ಈಶ್ವರರಿಗೆ ಒಂದು ಬಾರಿ ಸಮಯ ಒದಗಿ ಬಂತು. ಸೃಷ್ಟಿಕರ್ತರಾದಂತಹ ಬ್ರಹ್ಮದೇವರು ಮನ್ಮಥನನ್ನು ಸೃಷ್ಟಿ ಮಾಡಿದರು. ಆ ಮನ್ಮಥನಿಗೆ ಕೆಲಸವನ್ನು ಹೇಗೆ ಮಾಡ್ತೀಯಾ ಅಂತ ಪ್ರಶ್ನೆ ಮಾಡಿದ್ರು. ತಕ್ಷಣ ಮನ್ಮಥ ಬ್ರಹ್ಮದೇವರ ಮಸ್ತಕದ ಒಳಗಡೆ ಪ್ರವೇಶ ಮಾಡಿದ. ಮನ್ಮಥನ ಪ್ರಭಾವಕ್ಕೆ ಒಳಗಾದಂತಹ ಬ್ರಹ್ಮದೇವರು ತನ್ನಿಂದಲೇ ಸೃಷ್ಟಿಸಲ್ಪಟ್ಟಂತಹ ಸರಸ್ವತಿ ದೇವಿಯಲ್ಲಿ ಮೋಹಿತರಾಗ್ತಾರೆ. ಆಗ ತಪ್ಪನ್ನು ಮಾಡಿದಂತಹ, ಪಾಪವನ್ನು ಮಾಡಿದಂತಹ ದೋಷ ಅವರಲ್ಲಿ ಬರುತ್ತೆ. ಸರಸ್ವತಿ ದೇವಿ ನದಿಯಾಗಿ ಹರಿದು ಭೂಮಿ ಕಡೆಗೆ ಬಂದಳು ಅಂತ ಪುರಾಣ ಹೇಳುತ್ತೆ. ಈ ಪಾಪ ದೋಷದಿಂದಾಗಿ ಅವರು ತಪ್ಪಿತಸ್ಥರಾದರು. ಅವರ ತಪ್ಪಿಗೆ ಶಿಕ್ಷೆಯನ್ನು ಕೊಡುವುದಕ್ಕಾಗಿ ಶಂಕರ ಅವರ ಒಂದು ತಲೆಯನ್ನು ಕಿತ್ತು ಹಾಕಿದ ಅಂತ ಪುರಾಣದಲ್ಲಿ ಉಲ್ಲೇಖ ಇದೆ. ಮಂತ್ರ ಉಚ್ಚಾರ ಆದಾಗ ಅವರು ತಲೆಯನ್ನು ಕಿತ್ತು ಹಾಕದ, ಮದುವೆ ಸಮಯದಲ್ಲಿ ಕಿತ್ತು ಹಾಕದ, ಹೀಗೆ ಬಹಳಷ್ಟು ಕಥೆಗಳು, ಒಂದೊಂದು ಕಥೆಗಳು ಒಂದೊಂದು ರೀತಿಯಾಗಿರುವಂಥವುಗಳು. ಅವುಗಳಲ್ಲಿ ಇದು ಒಂದು ಕಥೆ. ಹೀಗೆ ಅಹಂಕಾರಯುಕ್ತರಾದಂತಹ ಬ್ರಹ್ಮದೇವರ ಕಪಾಲವನ್ನು ಕಿತ್ತು ತನ್ನ ಕೈಯಲ್ಲಿ ಹಿಡಿದಂತಹ ಶಿವನಿಗೆ ನಮಸ್ಕಾರ ಎನ್ನುವುದು ಶಬ್ದಶಃ ಅರ್ಥ. ತಾತ್ವಿಕವಾದಂತಹ ಅರ್ಥ ಏನು ಅಂತ ಹೇಳಿದ್ರೆ, ಬ್ರಹ್ಮಸೂತ್ರಗಳು ಅಂತ ಇದ್ದಾವೆ. ವೇದವ್ಯಾಸರಿಂದ ಪ್ರಣೀತವಾದಂತಹ ಬ್ರಹ್ಮಸೂತ್ರಗಳು. ಆ ಬ್ರಹ್ಮಸೂತ್ರಗಳಲ್ಲಿ ಪರಮೇಶ್ವರನನ್ನು ವರ್ಣಿಸಲಾಗತ್ತೆ, ಆತ್ಮಜ್ಞಾನವನ್ನು ಕುರಿತು ವರ್ಣಿಸಲಾಗತ್ತೆ, ಪರಬ್ರಹ್ಮವನ್ನು ಕುರಿತು ವರ್ಣಿಸಲಾಗತ್ತೆ. ಅಂತಹ ಬ್ರಹ್ಮ ಮಸ್ತಕ ಆವಲಿ, ಬ್ರಹ್ಮಸೂತ್ರಗಳ ಸಾಲಿನಲ್ಲಿ ಭಗವಂತನನ್ನು ವರ್ಣನೆ ಮಾಡಲಾಗಿದೆ, ಅವನನ್ನು ಅದರಲ್ಲಿ ನಿಬದ್ಧಿಸಲಾಗಿದೆ. ಅಂತಹ ಭಗವಂತ, ವೇದಾಂತ ಸೂತ್ರಗಳಿಂದ ವರ್ಣಿಸಲ್ಪಟ್ಟಂತಹ ಭಗವಂತನಿಗೆ ನಮಸ್ಕಾರ ಎನ್ನುವಂಥದ್ದು ಅದರ ತಾತ್ವಿಕವಾದ ಅರ್ಥ.
ಎರಡನೆಯ ಸಾಲು ಜಿಹ್ಮಗೇಂದ್ರ ಕುಂಡಲ ಪ್ರಸಿದ್ಧತೆ ನಮಃ ಶಿವಾಯ. ಈಶ್ವರ ಕುಂಡಲವನ್ನು ಧರಿಸಿದ್ದಾನೆ. ಕುಂಡಲ ಅಂತಂದರೆ ಕಿವಿಯಲ್ಲಿರುವಂತಹ ಓಲೆಗಳು. ಪರಮೇಶ್ವರ ನಿರಾಭಾರಿ, ಅವನಿಗೆ ಯಾವುದೇ ರೀತಿಯಾದಂತಹ ಅಲಂಕಾರಿಕ ವಸ್ತುಗಳ ಅವಶ್ಯಕತೆ ಇಲ್ಲ. ಪರಮಾತ್ಮ ತನ್ನ ಭಕ್ತರಿಗೆ ಇದನ್ನು ಉಪದೇಶಿಸಿದ, ಆದರೆ ಆ ಉಪದೇಶ ಯಾರಿಗೂ ಹತ್ತಲಿಲ್ಲ, ಅರ್ಥಾತ್ ಅದು ಯಾರಿಗೂ ಇಷ್ಟವಾಗಲಿಲ್ಲ. ತನ್ನೆಡೆಗೆ ಬರಲಿಕ್ಕೆ ಬಹಳಷ್ಟು ದಾರಿಯನ್ನು ತೋರಿಸಿದ, ಆದರೆ ಯಾರೂ ಅವನೆಡೆಗೆ ಮನಸ್ಸು ಮಾಡಲಿಲ್ಲ. ಕೊನೆಗೆ ಭಗವಂತ ಏನು ಮಾಡಿದ ಅಂತಂದರೆ ಸ್ಮಶಾನದಲ್ಲಿ ಬಂದು ಕೂತ. ಅದಕ್ಕೆ ಅವನನ್ನು ಸ್ಮಶಾನವಾಸಿ ಅಂತ ಹೇಳ್ತಾರೆ. ಕೊನೆಗೆ ಎಲ್ಲರೂ ಒಂದು ದಿವಸ ಅಲ್ಲಿಗೆ ಬಂದೇ ಬರ್ತಾರೆ. ಅಲ್ಲಿಗೆ ಬಂದಾಗಾದರೂ ನನ್ನನ್ನು ನೋಡ್ತಾರಲ್ಲ ಅಂತ. ಹಾಗಾಗಿ ಈಶ್ವರ ನಿರಾಭಾರಿ, ಅವನಿಗೆ ಯಾವ ಆಭರಣಗಳೂ ಬೇಕಾಗಿಲ್ಲ. ಅದನ್ನು ತೋರಿಸುವುದಕ್ಕಾಗಿ ಹಾವು ಅಂತಂದರೆ ಎಲ್ರಿಗೂ ಭಯ. ಹಾವನ್ನು ಯಾರು ಆಭರಣವಾಗಿ ಹಾಕ್ಕೊಳ್ಳೋದಿಲ್ಲ. ಅಂತಹ ಹಾವುಗಳನ್ನು ಕರ್ಣಕುಂಡಲವಾಗಿ ಮಾಡಿಕೊಂಡಂತಹ ಪರಮೇಶ್ವರ, ಅಂತಹ ಪರಮೇಶ್ವರನಿಗೆ ನಮಸ್ಕಾರ. ಕರ್ಣಕುಂಡಲಗಳು ಅಂತಂದರೆ ಕಿವಿಯ ಓಲೆಗಳು. ಕಿವಿಯ ಓಲೆಗಳನ್ನು ಹಾಕುವಂತಹ ಪದ್ಧತಿ ವೈದಿಕ ಧರ್ಮದಲ್ಲಿದೆ. 16 ಕರ್ಮಗಳಲ್ಲಿ ಅದು ಒಂದು. ಆ ಕರ್ಣಕುಂಡಲವನ್ನು ಧಾರಣೆ ಮಾಡುವುದರಿಂದ ಪ್ರಯೋಜನ ಏನು ಅಂತ ಹೇಳಿದ್ರೆ, ಅಲ್ಲಿರುವಂತಹ ಸೂಕ್ಷ್ಮವಾದ ನರಗಳು ನಮ್ಮ ಮೆದುಳಿಗೆ ಕನೆಕ್ಟ್ ಆಗಿರುವುದರಿಂದ, ಸಂಬಂಧವನ್ನು ಹೊಂದಿರುವುದರಿಂದ ಪಾರ್ಶ್ವವಾಯು ಮೊದಲಾದಂತಹ ಕೆಲವು ರೋಗಗಳು ಬರದೇ ಇರುವ ಹಾಗೆ ಅದು ತಡೆಯುತ್ತೆ. ಹೀಗೆ ವೈಜ್ಞಾನಿಕವಾದಂತಹ ಕಾರಣವೂ ನಮ್ಮ ಧರ್ಮದಲ್ಲಿರುವಂಥದ್ದು ಅನ್ನುವುದನ್ನು ನಾವಿಲ್ಲಿ ಕಾಣಬಹುದು. ಹೀಗೆ ಈಶ್ವರ ಆ ನಾಗವನ್ನು ತನ್ನ ಕರ್ಣಕುಂಡಲವಾಗಿ ಧರಿಸಿ ಪ್ರಸಿದ್ಧಿಯನ್ನು ಪಡೆದಂಥವನು ಅನ್ನುವುದು ಈ ಒಂದು ನಾಮದ ಅರ್ಥ. ಈ ಸಾಲಿನಲ್ಲಿ ಬರುವಂಥದ್ದು ನಾಗಕುಂಡಲಗಳನ್ನು ಧರಿಸಿದವನು, ಅಂತಹ ಈಶ್ವರನಿಗೆ ನಮಸ್ಕಾರ. ಮೂರನೇ ಸಾಲು ಬ್ರಹ್ಮಣೇ ಪ್ರಣೀತ ವೇದ ಪದ್ಧತೆ ನಮಃ ಶಿವಾಯ. ಬ್ರಹ್ಮಣೇ ಪ್ರಣೀತ, ಬ್ರಹ್ಮನಿಂದ ಪ್ರಣೀತವಾದಂತಹ ಪ್ರತಿಪಾದಿಸಲ್ಪಟ್ಟಂತಹ ವೇದ ಪದ್ಧತಿ ಏನಿದೆಯೋ ಆ ವೇದ ಪದ್ಧತಿಯನ್ನು, ವೇದ ಪದ್ಧತಿ ಅಂದರೆ ವೈದಿಕ ಧರ್ಮವನ್ನು ಪ್ರತಿಷ್ಠಾಪಿಸಿದವನು ಪರಬ್ರಹ್ಮ. ಪರಬ್ರಹ್ಮ ಯಾರು ಅಂತಂದರೆ ಶಿವ. ಹಾಗಾಗಿ ಬ್ರಹ್ಮಣೇ ಪ್ರಣೀತ ವೇದ ಪದ್ಧತೆ ನಮಃ ಶಿವಾಯ. ಧರ್ಮ ಮಾರ್ಗವನ್ನು ಸ್ಥಾಪಿಸಿದಂತಹ ಹೇ ಈಶ್ವರ ನಿನಗೆ ನಮಸ್ಕಾರ. ಕೊನೆಯ ಸಾಲು ಜಿಹ್ಮಕಾಲ ದೇಹದತ್ತ ಪದ್ಧತೆ ನಮಃ ಶಿವಾಯ. ಜಿಹ್ಮ ಅಂತಂದರೆ ಕಪಟ, ಮೋಸಗಾರ, ವಂಚಕ ಮೊದಲಾದಂತಹ ಅರ್ಥಗಳು ಬರುತ್ತೆ. ಸೋಮಾರಿ, ಈ ಎಲ್ಲ ಅರ್ಥಗಳು ಬರುತ್ತೆ. ಈಶ್ವರ ಬಹಳ ಕರುಣಾಮಯಿ. ಎಂತಹ ದುಷ್ಟನಾಗಿದ್ದರೂ, ಎಂತಹ ಮೂರ್ಖನಾಗಿದ್ದರೂ ಅವನು ಆ ಈಶ್ವರನನ್ನು ಪ್ರಾರ್ಥನೆ ಮಾಡಿದರೆ ಭಗವಂತ ಅವನಿಗೂ ಒಳ್ಳೆಯದನ್ನೇ ಮಾಡ್ತಾನೆ. ರುದ್ರಾಧ್ಯಾಯದಲ್ಲಿ ನಾವು ನೋಡ್ತೀವಿ, ಸ್ಥೇನಾನಾಂ ಪತಯೇ ನಮೋ. ಸ್ಥೇನ ಅಂತಂದರೆ ಕಳ್ಳರು. ಆ ಕಳ್ಳರ ಪತಿಗೆ ನಮಸ್ಕಾರ ಅಂತ ಹೇಳಲಾಗತ್ತೆ. ಪರಮಾತ್ಮ ಎಲ್ಲದರೊಳಗಡೆ ತಾನಿದ್ದೀನಿ ಎನ್ನುವಂಥದ್ದನ್ನು ಹೇಳ್ತಾನೆ. ಮಹದ್ಭ್ಯಃ ಕ್ಷುಲ್ಲಕೇಭ್ಯಶ್ಚವೋ, ದೊಡ್ಡದರಲ್ಲಿ ಸಣ್ಣದರಲ್ಲಿ, ಕುಲಾಲೇಭ್ಯ ಕರ್ಮಾರೇಭ್ಯಶ್ಚವೋ, ಕುಲಾಲರಲ್ಲಿ ಕಮ್ಮಾರರಲ್ಲಿ, ನಿಷಾದೇಭ್ಯಶ್ಚವೋ, ನಿಷಾದ ಅಂತಂದರೆ ಬೇಟೆಯನ್ನು ಆಡುವಂಥವನು ಅವನಲ್ಲಿ, ಅಶ್ವಭ್ಯಶ್ವಪತಿಭ್ಯಶ್ಚವೋ, ಅಶ್ವದಲ್ಲಿ ಅಶ್ವದ ಪತಿಯಲ್ಲಿ ಎಲ್ಲದರಲ್ಲೂ ನಾನೇ ಇದ್ದೀನಿ. ಜ್ಯೇಷ್ಠಾಯ ಚ ಕನಿಷ್ಠಾಯ ಚ, ದೊಡ್ಡವರಲ್ಲಿ ಚಿಕ್ಕವರಲ್ಲಿ, ಹೀಗೆ ಹೇಳ್ತಾ ಹೋದರೆ ಪರಮಾತ್ಮ ಸರ್ವವ್ಯಾಪಕ ಅನ್ನುವಂಥದ್ದನ್ನೇ ರುದ್ರಾಧ್ಯಾಯ ಹೇಳುತ್ತೆ. ಅಂತಹ ಈಶ್ವರ ಜಿಹ್ಮ ಕಾಲ ದೇಹದತ್ತ, ಶಬ್ದಶಃ ಅರ್ಥವನ್ನು ನೋಡೋದಾದರೆ ಕಪಟ, ಮೋಸಗಾರ, ವಂಚಕ, ಸೋಮಾರಿ, ಏನೋ ಪ್ರಯೋಜನಕ್ಕೆ ಬಾರದವನು, ಅಂಥವನಿಗೂ ಕೂಡ ಭಗವಂತ ಒಳ್ಳೆಯದನ್ನೇ ಮಾಡ್ತಾನೆ ಅವನನ್ನು ಸ್ಮರಣೆ ಮಾಡಿಕೊಂಡ್ರೆ. ಇದರ ಇನ್ನೊಂದು ಅರ್ಥ ಕಾಲ ದೇಹದತ್ತ. ಕಾಲ ಅಂತಂದರೆ ಮೃತ್ಯು ಅಂತ ಅರ್ಥ.
ಕಾಲ ಅಂತಂದರೆ ಸಮಯ. ಸಮಯಕ್ಕೆ ದೇಹ ಅನ್ನುವಂಥದ್ದಿಲ್ಲ. ಹಾಗೂ ಒಂದು ವೇಳೆ ಯಮ ಅನ್ನುವಂತಹ ದೇಹ ಕಾಣ್ತಾ ಇದೆಯಲ್ಲ ಅಂತಂದರೆ ಅಂತಹ ದೇಹವನ್ನು ಕೊಟ್ಟವನು ಈಶ್ವರ. ಹಾಗಾಗಿ ಕಾಲ ದೇಹದತ್ತ ಪದ್ಧತೆ ನಮಃ ಶಿವಾಯ. ಇದರ ತಾತ್ವಿಕವಾದಂಥ ಅರ್ಥ ಮೃತ್ಯುವನ್ನು ಮೆಟ್ಟಿ ನಿಂತವನು, ಮೃತ್ಯುವಿಗೆ ದೇಹ ಕೊಟ್ಟವನು ಅಂತಂದರೆ ಆ ಮೃತ್ಯುವನ್ನು ಸೃಷ್ಟಿ ಮಾಡಿದವನೇ ಈಶ್ವರ. ಹಾಗಾಗಿ ಅವನನ್ನು ಮೃತ್ಯುಂಜಯ ಅಂತ ಹೇಳ್ತೀವಿ, ಮೃತ್ಯುವನ್ನು ಗೆದ್ದವನು. ಹಾಗಾಗಿ ಜಿಹ್ಮ ಕಾಲ ದೇಹದತ್ತ ಪದ್ಧತೆ ನಮಃ ಶಿವಾಯ. ಪರಬ್ರಹ್ಮ ಸ್ವರೂಪಿಯಾದಂತಹ ಹೇ ಈಶ್ವರ, ಮೃತ್ಯುವನ್ನು ಮೆಟ್ಟಿ ನಿಂತದಂತಹ ಹೇ ಈಶ್ವರ, ವೈದಿಕ ಮಾರ್ಗವನ್ನು ಸ್ಥಾಪಿಸಿದಂತಹ ಹೇ ಭಗವಂತ, ನಾಗಕುಂಡಲಗಳನ್ನು ಧರಿಸಿದಂತಹ ಹೇ ಪರಮಾತ್ಮ, ವೇದಾಂತಗಳಲ್ಲಿ ವರ್ಣಿಸಲ್ಪಟ್ಟಂತಹ ಹೇ ಭಗವಂತ, ನಮಃ ಶಿವಾಯ, ನಿನಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ ಎನ್ನುವಂಥದ್ದು ಈ 6ನೇ ಶ್ಲೋಕದ ಅರ್ಥ. ನಾಳೆ 7ನೇ ಶ್ಲೋಕವನ್ನು ತಿಳಿಯುವಂತಹ ಪ್ರಯತ್ನ ಮಾಡೋಣ. ಧನ್ಯವಾದಗಳು.